ಇದ್ದಿದ್ದಂಗೆ ನಿನ್ನೆ ಸಾಯಂಕಾಲದಿಂದ ನಮಗೆ 5:30ಕ್ಕೆ ಕರೆಕ್ಟ್ ಅನೌನ್ಸ್ ಮಾಡಿದ್ದಾರೆ. 130 ಮಂದಿಗೆ ಅನೌನ್ಸ್ ಮಾಡಿದ್ದಾರೆ, ನೀವು ಕೆಲ್ಸಕ್ಕೆ ಬರಬೇಡ್ರಿ ಅಂದ್ರೆ. ನಾವು ಕೆಲ್ಸಕ್ಕೆ ಬರಬೇಡ್ರಿ ಅಂದ್ರೆ ಮನೆಗೆ ನಾವು ಏನು ಹೇಳ್ಬೇಕು? ಅವರು ಇದ್ದಿದ್ದಂಗೆ ಹೋಗ್ಬಿಡ್ರಿ ಅಂದ್ರೆ ಮನೆಗೆ ನಾವು ಏನು ಹೇಳ್ಕೋಬೇಕು ಹೇಳ್ರಿ ನೀವೇ? ಒಂದ್ ದಿವಸ ರಜಾ ಹಾಕ್ತಿ. ಎಮರ್ಜೆನ್ಸಿ ಅಂದ್ರೆ ಯಾರಿದ್ರು ರಜಾ, ಎಮರ್ಜೆನ್ಸಿಗೂ ರಜಾ ಹಾಕ್ಬಾರ್ದಂತೆ. ಇವ್ರು ಹೇಳ್ದಂಗೆ ನಾವು ಕೇಳ್ಬೇಕಾ? ಇವ್ರು ಹೇಳ್ದಂಗೆ ಇರ್ಬೇಕಾ? ನಟಿ ರಮ್ಯಾ ಮಾಲೀಕತ್ವದ ಗಾರ್ಮೆಂಟ್ಸ್ ವಿರುದ್ಧ ಪ್ರತಿಭಟನೆ. ನೂರಾರು ಮಂದಿ ಮಹಿಳಾ ಉದ್ಯೋಗಿಗಳಿಂದ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಟೋಲ್ ಬಳಿ ನಟಿ ಮಾಜಿ ಸಂಸದೆ ರಮ್ಯಾ ಮಾಲೀಕತ್ವದ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಇದ್ದು ಸುತ್ತಮುತ್ತಲ ಹಳ್ಳಿಯ ಮಹಿಳೆಯರು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇದೇ ಫ್ಯಾಕ್ಟರಿಯನ್ನ ನಂಬಿಕೊಂಡು ನೂರಾರು ಕುಟುಂಬಗಳು ಜೀವನ ನಡೆಸ್ತಾ ಇವೆ. ಗಾರ್ಮೆಂಟ್ಸ್ ಫ್ಯಾಕ್ಟರಿಯಿಂದ ನೂರಾರು ಮಂದಿ ಮಹಿಳಾ ನೌಕರರನ್ನ ಕೆಲಸದಿಂದ ಕಿತ್ತಾಕಲಾಗಿದ್ದು ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಂತಾಗಿವೆ. ರಮ್ಯಾ ನೇತೃತ್ವದ ಚೌಧರಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಿಂದ ಏಕಾಏಕಿ 160ಕ್ಕೂ ಹೆಚ್ಚು ಮಂದಿ ಮಹಿಳೆಯರಿಗೆ 2 ತಿಂಗಳ ಸಂಬಳ ಹಾಕಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಗಾರ್ಮೆಂಟ್ಸ್ ಆಡಳಿತ ಮಂಡಳಿ ಬುಧವಾರ ಸಂಜೆ ಮಹಿಳಾ ಉದ್ಯೋಗಿಗಳಿಗೆ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂದು ಮೆಸೇಜ್ ಹಾಕಿದ್ದಾರೆ. ಏಕಾಏಕಿ ಕೆಲಸದಿಂದ ಕಿತ್ತಾಕಿದ್ದಕ್ಕೆ ಮಹಿಳಾ ಉದ್ಯೋಗಿಗಳ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ಒಂದೇ ಸತಿ ಒಂದ್ ದಿವಸ ಮುಂಚೆ 5:30 ಕೇಳಿದ್ವಿ, 5 ನಿಮಿಷದಾಗ ನೀವು ಹೇಳಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಯಾಕೆ ಕೆಲಸ ಕೊಡ್ತಾರೆ? ಎಲ್ಲನ ಕೆಲಸ ಕೊಡ್ತಾರ ನಮ್ಮ ಮನೆಗಿರ್ಬೇಕಾ? ಹೇಳ್ರಿ ನೀವೇ, ಮನೆಗಿರ್ಬೇಕಾ? ನಾವು ನೀವು ಹೇಳಿದ್ದೀರಂತ ನಾವು ಒಟ್ಟೋಗಿ ಮನೆಗೆ ಕೂತ್ಕೊಂಡ್ರೆ ಗಂಡು ಮಕ್ಳು ಏನು ಹೇಳ್ತಾರೆ? ನಮ್ಮ ಗಂಡಸರಿಗೆ ಏನು ಹೇಳ್ಬೇಕು ಹೇಳಿ? ಏನು ಹೇಳ್ಬೇಕು? ನಾವು ಕೆಲ್ಸದಿಂದ ನೀವು ಏನು ಮಾಡಬಾರ್ದು. ಗಾರ್ಮೆಂಟ್ ಅಂತ ನಾವು ಕೆಲ್ಸಕ್ಕೆ ಬಂದಿರೋ 6 ತಿಂಗಳಿಂದ ಬರ್ತಿದೀವಿ ಅಣ್ಣ. ನಾವು ಇದ್ದಿದ್ದಂಗೆ ನಿನ್ನೆ ಸಾಯಂಕಾಲದಿಂದ ನಮಗೆ 5:30ಕ್ಕೆ ಕರೆಕ್ಟ್ ಅನೌನ್ಸ್ ಮಾಡಿದ್ದಾರೆ. 130 ಮಂದಿಗೆ ಅನೌನ್ಸ್ ಮಾಡಿದ್ದಾರೆ, ನೀವು ಕೆಲ್ಸಕ್ಕೆ ಬರಬೇಡ್ರಿ ಅಂದ್ರೆ. ನಾವು ಕೆಲ್ಸಕ್ಕೆ ಬರಬೇಡ್ರಿ ಅಂದ್ರೆ ಮನೆಗೆ ನಾವು ಏನು ಹೇಳ್ಬೇಕು? ನಮ್ಮ ಪ್ರಾಬ್ಲಮ್ ಮನೆಗೆ ಏನು ಹೇಳ್ಬೇಕು? ನೀವು ರೀಸನ್ ಇಲ್ದಂಗೆ ತೆಗ್ದಿದ್ದೀರಲ್ಲ, ಇವಾಗ ಪ್ರಾಬ್ಲಮ್ ಹೇಳಲೇಬೇಕಾ? ನಾವು ಇಂಥದಕ್ಕೆ ತೆಗಿತಿದ್ದೀವಮ್ಮ ನಿಮಗೆ ಅಂತ ರೀಸನ್ ಹೇಳ್ಬೇಕು. ರೀಸನ್ನೇ ಇಲ್ದಂಗೆ ತೆಗ್ದಿರ. ನಮಗೆ ಇವತ್ತು ಏನಂದ್ರೆ ಅವ್ರು ಬಂದ್ರು, ನಾವು ಇವಾಗ ತೆಗ್ದಿರೋರು ಬಂದಿದ್ದಾರೆ, ಇದ್ದವರು ನಮಗೆ ಎಲ್ಲರೂ ಒಂದೇ ಥರ ಇದೀವಣ್ಣ. ನಾವೆಲ್ಲ ಕೂಡಿ ಇಟ್ಕೊಂಡೇ ಬರ್ತಿರೋದು. ನಾವು ಒಬ್ರು ಮಾತು ಒಬ್ರು ತೆಗಿಯಲ್ಲ ಅಂತ ನಾವೆಲ್ಲರೂ ಒಂದೇ ಇದ್ರಾಗಿದ್ದೀವಿ. ನಮಗೇನು, ನಮಗೆ ಇಲ್ಲಿ ನಮಗೆ ಇದ್ಬೇಕು, ನಮಗೆ ನ್ಯಾಯ ಬೇಕು. ನಮ್ಮ ಸ್ಯಾಲ್ರಿ ಹಾಕಿ, ನಮಗೆ 2 ತಿಂಗಳದ್ದು ಸ್ಯಾಲ್ರಿ ಹಾಕಿ ನಮಗೆ ನ್ಯಾಯ ಕೊಡಿಸ್ರಿ. ಅವರು ಇದ್ದಿದ್ದಂಗೆ ಹೋಗ್ಬಿಡ್ರಿ ಅಂದ್ರೆ ಮನೆಗೆ ನಾವು ಏನು ಹೇಳ್ಕೋಬೇಕು ಹೇಳ್ರಿ ನೀವೇ? ಮನೆಗೆ ಏನಂತ ಹೇಳ್ಬೇಕು ನಾವು? ಮನೆಗೆ ನೋಡಿದ್ರೆ ನೀವು ಯಾತಕ್ಕಿಲ್ಲ ಕೆಲಸ ಇಲ್ವಾ ಅಂದಿದ್ದಕ್ಕೆ ಯಾತಕ್ಕೆ ಅಂತ ಕೇಳ್ತಾರೆ. ಏನಂತ ಹೇಳ್ಬೇಕು ನಾವು? ನಮ್ದು ಕಷ್ಟಗಳು ಇರ್ತಾವೆ. ಒಂದ್ ದಿವಸ ರಜಾ ಹಾಕ್ರು ಕೇಳ್ತಾ ಇದಾರಣ್ಣ. ಒಂದ್ ದಿವಸ ರಜಾ ಹಾಕ್ರೆ ನಮಗೆ ಕೆಲಸದಿಂದಾನೇ ತೆಗಿತಾ ಇದ್ದಾರೆ. ನಮ್ಮ ಮನೆಗೆ ಪ್ರಾಬ್ಲಮ್ ಇರಲ್ವಾ? ಹೆಣ್ಮಕ್ಳು ಅಂದ್ರೆ ಪ್ರಾಬ್ಲಮ್ ಇರಲ್ವಾ? ಒಂದ್ ದಿವಸ ರಜಾ ಹಾಕ್ಬಾರ್ದ? ಪ್ರಾಬ್ಲಮ್ ಇಲ್ದಂಗೆ ಯಾರು ಹೆಣ್ಮಕ್ಳು ಇರಲ್ಲ. ಗಂಡಸ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ರಜಾ ಹಾಕೋದು. ಹೆಣ್ಮಕ್ಳಿಗೆ ಸಣ್ಣ ಮಕ್ಳು ನಮಗೂ ನಾವು ಕಟ್ಟವು ಇರ್ತವೆ, ಬಾಕಿ ಮಾಡಿರ್ತೀವಿ. ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಅದಕ್ಕೆ ಕರ್ಕೊಂಡು ಹೋಗೋದಿರುತ್ತೆ. ಡಾಕ್ಟರ್ ನಮ್ಮ ಸಂಘದ್ರಿಗೆ ಅದಕ್ಕೆ ಒಂದ್ ದಿವಸ ರಜಾ ಹಾಕ್ತಿ. ಎಮರ್ಜೆನ್ಸಿ ಅಂದ್ರೆ ಯಾರಿದ್ರು ರಜಾ, ಎಮರ್ಜೆನ್ಸಿಗೂ ರಜಾ ಹಾಕ್ಬಾರ್ದಂತೆ. ಇವ್ರು ಹೇಳ್ದಂಗೆ ನಾವು ಕೇಳ್ಬೇಕಾ? ಇವ್ರು ಹೇಳ್ದಂಗೆ ಇರ್ಬೇಕಾ? ಅವ್ರು ಹರಿ ಅಂತ ಯಾರೋ ಆಯಪ್ಪ ಬಂದು, ಆಯಪ್ಪ ನಿನ್ನೆಯಿಂದ ಎಲ್ಲರ ಹತ್ರ ಬರ್ಸ್ಕೊಂಡು ಹೋಗಿ ಇದ್ದಿದ್ದಂಗೆ ತೆಗ್ದ್ರೆ ನಮಗೆ ಯಾರು ಇವಾಗ? ನಮಗೆ ಇವತ್ತಿನ ಸ್ಯಾಲ್ರಿ ಲಾಸ್. ನಮಗೆ ಇವಾಗ ಮನೆಗೆ ಏನು ಹೇಳ್ಬೇಕು? ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಲ್ವ ನಮಗೆ? ನೀವು ಏನು ಮಾಡಕ್ಕೆ ಹೋಗಿದ್ರಿ, ಎಲ್ಲಿಗೆ ಹೋಗಿದ್ರಿ ಅಂತ ಮನೆಗೆ ಕೇಳ್ತಾರೆ. ನಮಗೆ ಏನಂತ ಆನ್ಸರ್ ಕೊಡ್ಬೇಕು ಇವಾಗ ನಾವು? ನಮಗೆ ನ್ಯಾಯ ಬೇಕಣ್ಣ, ಅಷ್ಟೇ. ನಾವು ನ್ಯಾಯ ಕೊಡಿಸ್ಬೇಕು. ನೀವೇ ಕೊಡಿಸ್ತೀರಾ, ಯಾರು ಕೊಡಿಸ್ತೀರೋ ಗೊತ್ತಿಲ್ಲ. ನಮ್ಗೆ ನ್ಯಾಯ ಬೇಕು. ನಮಗೆ ಸ್ಯಾಲ್ರಿ ಹಾಕಿಸ್ರಿ, 2 ತಿಂಗಳು ಸ್ಯಾಲ್ರಿ. ಇನ್ನು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಮಾಲೀಕರ ನಡವಳಿಕೆಗೆ ಬೇಸತ್ತ ನೂರಾರು ಮಂದಿ ಮಹಿಳೆಯರು ಗಾರ್ಮೆಂಟ್ಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಫ್ಯಾಕ್ಟರಿಯ ಸಿಬ್ಬಂದಿ ಹಾಗೂ ಮಹಿಳೆಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.